ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ವೇದಾಧ್ಯಯನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ ಪೋಷಕರಿಗೆ ಫೋನ್ ಕರೆ ಮಾಡಿ ಮಾತಾಡಿದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಮುಖ್ಯ ಶಿಕ್ಷಕ ವೀರೇಶ್ ಅನ್ನುವಂಥ ವ್ಯಕ್ತಿ ಅವನನ್ನು ಮನ ಬಂದಂತೆ ಥಳಿಸಿರುವಂಥ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ನಡೆದಿರ್ತಕ್ಕಂಥದ್ದು. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನದ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಅದರ ಸುಪರ್ದಿಯಲ್ಲಿರುವಂತಹ ವೇದಾಧ್ಯಯನ ಶಾಲೆಯಲ್ಲಿ ಸುಮಾರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಜಿಲ್ಲೆಯ ಹಲವೆಡೆಗಳಿಂದ ಅಲ್ಲಿ ಸಂಸ್ಕೃತ ಪಾಠವನ್ನು ಕಲಿಯಲಿಕ್ಕೆ ಬಂದು ದಾಖಲಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಲ್ಲಿ ಬಂದಂತ ಮಕ್ಕಳು ಸಾಮಾನ್ಯವಾಗಿ ಪೋಷಕರ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದ್ದಂಥವ್ರು ಯಾವುದು ಅಲ್ಲಿದ್ದಂಥ ತರುಣ್ ಅನ್ನುವಂಥ ವಿದ್ಯಾರ್ಥಿ ಅವರ ಅಜ್ಜಿ ಮತ್ತು ಅವ್ರ ಪೋಷಕರಿಗೆ ಫೋನ್ ಮಾಡಿ ಮಾತಾಡಿದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿಯ ಶಿಕ್ಷಕ ಅದನ್ನು ಪ್ರಶ್ನೆ ಮಾಡಿ ಅವನಿಗೆ ಕಾಲಿಂದ ತುಳಿದು ನೆಲಕ್ಕೆ ಉರುಳಾಡಿಸ್ಕೊಂಡು ಹೊಡೆದು ಮನ ಬಂದಂತೆ ಹೀನಾಮಾನವಾಗಿ ಮನಸೋ ಇಚ್ಛೆ ಥಳಿಸಿರುವಂಥ ಘಟನೆ ನಡೆದಿರ್ತಕ್ಕಂಥದ್ದು. ಆ ವಿಡಿಯೋ ಕಳೆದ 2 ದಿನಗಳಿಂದಲೂ ಕೂಡ ವೈರಲ್ ಆಗಿರುವಂಥದ್ದು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಏನು ಸಾರ್ವಜನಿಕ ವಲಯದಲ್ಲಿ ಅಂಥ ಕ್ರೂರಿ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು, ಸಾರ್ವಜನಿಕರು ಮತ್ತು ಕನ್ನಡ ಪರ ಸಂಘಟನೆಗಳು ಅಲ್ಲಿ ಶಿಕ್ಷಕರನ್ನ ಮತ್ತೆ ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಮುಗಿಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಏನು ಆಡಳಿತ ವ್ಯವಸ್ಥೆ ಇದೆ, ಈ ಘಟನೆ ನಡೆದು ಸುಮಾರು ತಿಂಗಳುಗಳಾಗಿದೆ, ಅಲ್ಲಿವರೆಗೂ ಯಾಕೆ ನೀವು ಈ ವಿಷಯವನ್ನ ಮುಚ್ಚಿಟ್ಟಿದ್ರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು, ಜಿಲ್ಲಾಡಳಿತ ಇವ್ರ ಮೇಲೆ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ರು. ಅದ್ರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇದೆಲ್ಲ ಆಗ್ತಾ ಇದ್ದಂತೆ ಚಳ್ಳಕೆರೆಯ ತಹಶೀಲ್ದಾರ್ ಹಾಗೂ CDPO ಸೇರಿದಂತೆ DDPI ಮಂಜುನಾಥ್ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇನು ಘಟನೆ ನಡೆದಿದೆ ಅನ್ನುವಂಥ ಪರಿಶೀಲನೆಯನ್ನ ಮಾಡಿದ್ದಾರೆ. ತರುಣನ ಹುಡುಗಂಗೆ ಅವ್ರು ಯಾರವರು ಗುರುಗಳೇನೋ ಭಾಳ ಕಾಲಲ್ಲಿ ಹೊಡೆದು ಅಮಾನ್ಯವಾಗಿ ಸ್ವಲ್ಪ ನಡ್ಕೊಂಡಿದ್ದಾರೆ ಅಂತ ಈ ವಿಷಯ ಗೊತ್ತಾಯಿತು. ನಿನ್ನೆ ಗೊತ್ತಾಗಿದ್ದ ತಕ್ಷಣವೇ ರಾತ್ರಿಯೇ DC ಸಾಹೇಬರು ಮತ್ತು ADC ಸಾಹೇಬರು ಎಲ್ಲರೂ ಸೇರಿ ಸೂಚನೆ ಕೊಟ್ಟರು. ಇಮಿಡಿಯೇಟಾಗಿ ಅವ್ರ ಮೇಲೆ FIR ಬುಕ್ ಮಾಡಿ ಎಲ್ಲಿದ್ದಾನೋ ಅವನ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ ರಾತ್ರಿ FIR ಮಾಡಿದ್ದೀವಿ. ರಾತ್ರಿ 1:30 ಗಂಟೆಗೆ FIR ಮಾಡಿದ್ದೀವಿ. ಈಗೇನೋ ಅವರಿಗೆ ಹಿಡ್ದಿಯಾರಂಥವ್ರಿಗೆ ಗುಲ್ಬರ್ಗದಲ್ಲೆಲ್ಲ ಹಿಡ್ದಿಯಾರಂಥವ್ರಿಗೆ ಅವ್ರಿಗೆ ಕರ್ಕೊಂಬರ್ತಿದ್ದಾರೆ. ಈಗ ಕರ್ಕೊಂಬಂದಮೇಲೆ ಅದೇನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ನಮ್ಮ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ನಾವೊಂದು ರಿಪೋರ್ಟ್ ಕೊಡ್ತೀವಿ. ಈಗ ಅದರಾದ್ಮೇಲೆ ಅವರು ಆಕ್ಷನ್ ತಗೊಂತಾರೆ ಸರ್. ಲೋಕಲ್ ಸರ್ ಅದೇ ಅವ್ಯವಸ್ಥೆ ಆಗಿದೆ ಇಲ್ಲಿ, ಅವನಿಗೆ ಮುಂಚೆನೇ ಆಗಿತ್ತು, ಏನೂ ಆಗಿಲ್ಲ, ಇಲ್ಲಿ ಸ್ವಲ್ಪ ಆಡಳಿತ ವೈಫಲ್ಯ ಅಂತ ಹೇಳ್ತಿದ್ದಾರೆ ದೇವಸ್ಥಾನದ್ದು. ನಮ್ಮ ಇವ ಬಗ್ಗೆನೂ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಅವರಿಗೆಲ್ಲ ಗೊತ್ತಿದ್ರು ಈ ಥರ ಮಾಡಿದ್ದಾರೆ ಅಂತೇಳಿ. ಅದೇನಿದೆಯೋ ಸತ್ಯಾಸತ್ಯತೆ ಸಾಹೇಬ್ರ ಹತ್ರ ಇಡ್ತೀವಿ ನಾವು, DC ಸಾಹೇಬ್ರ ಮುಂದೆ ಹೇಳ್ತೀವಿ ನಾವು. ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ಒಂದು ಸ್ಫೋಟಕ ಮಾಹಿತಿಯನ್ನ ಹೇಳಿರುವಂಥದ್ದು. ಅದು ಏನಂತ ಹೇಳಿದ್ರೆ, ಈ ಪ್ರಕರಣ ಏನು ಕೇವಲ ಥಳಿಸಿದ್ದಾನೆ ಅನ್ನುವಂಥ ವಿಷಯ ಇದು ಸಾಮಾನ್ಯವಾದದ್ದಲ್ಲ. ಇಷ್ಟು ಯಾರದೋ ಮಗನನ್ನ ಈ ರೀತಿ ಕೈ ಕಾಲು ಹಿಡಿದು ಬೇಡ್ಕೊಂಡ್ರು ಕೂಡ ಅಮಾನುಷವಾಗಿ ಹಲ್ಲೆ ಮಾಡಿರುವಂಥ ಪ್ರಕರಣ ಇದೆ. ಈ ಪ್ರಕರಣ ಆದ ಬಳಿಕ ಆ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಅನ್ನುವಂಥ ಸ್ಫೋಟಕ ಮಾಹಿತಿಯನ್ನ ಹೇಳಿರುವಂಥದ್ದು. ವೀರಶೈವ ಸಂಸ್ಕೃತ ಪಾಠಶಾಲೆಯಲ್ಲಿ ಮೊನ್ನೆ ನಡೆದಂಥ ಒಂದು ಮಕ್ಕಳ ಮೇಲೆ ದೌರ್ಜನ್ಯ, ಶಿಕ್ಷಕನು ಕಾಲಲ್ಲಿ ಒದ್ದು ಭಾಳ ರೌಡಿ ಥರ ವರ್ತನೆ ಮಾಡಿರುವಂಥ ಒಂದು ಸಂಸ್ಕೃತ ಶಿಕ್ಷಕ ವೀರೇಶ್ ಹಿರೇಮಠ್ ಎಂಬ ಒಬ್ಬ ವ್ಯಕ್ತಿ ಒಂದು 9 ವರ್ಷದ ಹುಡುಗನ ಮೇಲೆ ಹಲ್ಲೆ ಮಾಡಿ ಕಳಿಸಿರ್ತಾನೆ. ಅದರಿಂದ ಆ ಹುಡುಗ ಮನನೊಂದು ದಿನಾಂಕ 11/2/2025 ಕೆರೆ ಹತ್ರ ನಾನು ಕೆರೆ ಬಿದ್ದು ಬಿಡ್ಬೇಕಂತ ಹೋದ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ಅವರು ಸಾರ್ವಜನಿಕರು ನೋಡಿ ಹುಡುಗನ ಹಿಡ್ಕೊಂಡ್ಬಂದು ಯಾರು ಹುಡುಗ ಅಂತ ಕೇಳಿದಾಗ ಹಿಂಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಪಾಠ ಕಲಿಯುವಂಥ ಹುಡುಗ ಅಂತೇಳಿ ಗೊತ್ತಾಗಿ ಇಲ್ಲಿ ತಂದು ಒಪ್ಪಿಸಿದಾಗ ಈ ನಮ್ಮ ದೇವಸ್ಥಾನ ಆಡಳಿತಕ್ಕೆ ಅವತ್ತೇ ಎಲ್ಲ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ.
ಈ ಥರ ಹುಡುಗರ ಮೇಲೆಲ್ಲ ದೌರ್ಜನ್ಯ ಮಾಡ್ತಿದ್ದಾನೆ. ಹಿರೇಮಠ ಮೇಲೆ ಕ್ರಮ ಜರುಗಿಸಿ ವೀರೇಶ್ ಹಿರೇಮಠ ಎಂಬ ಶಿಕ್ಷಕರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ಆಡಳಿತಕ್ಕೂ ಕೂಡ ದೇವಸ್ಥಾನ ಆಡಳಿತಕ್ಕೆ ಅರ್ಜಿ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಅವರು. ನಿಮ್ಮ ಮಕ್ಕಳಿದ್ರೆ ಹಂಗೆ ಬಡ್ತಿದ್ರೇನ್ರಿ ನೀವು? ಬಡ್ತಿದ್ರೆ ಆತಾಯ್ತ್ರಿ. ನಮ್ಮ ಸಣ್ಣ ಹುಡುಗರನ್ನ ಬಡಿದ್ರೆ ಆ ಹುಡುಗರು ಸ್ವತಃ ನಾವು ಎಲ್ಲಿಂದ ಥರ ಕೊಡ್ತಾನೆ ಆ ಭಗವಂತ. ಮಕ್ಕಳಿಲ್ದವ್ರಿಗೆ ಗೋಳಾಡ್ತಿರ್ತಾರ. 5-6 ಮಕ್ಕಳು ನಾವು ಆಡ್ಕೊಂಡಿರ್ತೀವಿ ಬುದ್ಧಿ ಇಲ್ದ. ಮತ್ತೆ ಮಾಟಕ್ಕೆ ದೊಬ್ಬತೀವಿ ರೀ, ಎಲ್ಲಿದ್ದೊಬ್ಬನು ದೊಬ್ಬಿದ್ರೆ ನೀವು ಹಿಂಗೆ ಮಾಡ್ಬೇಕೇನ್ರಿ? ನೀವು ಜೋಪಾನ ಮಾಡ್ಬೇಕ್ರಿ. ಮಕ್ಕಳಿಲ್ದವ್ರು ಮಕ್ಕಳು ಕೊಂಡ್ಕೊಂಡು ಹೋಗ್ತಾರೆ ರೀ ಲಕ್ಷಗಳು ಕೊಟ್ಟು. ನಾವು ಹೆಂಗೆ ಮಾರ್ಕೊಂತೀವಿ ರೀ ಹೊಟ್ಟೆಗಾರದ ಮಕ್ಕಳ? ಅದಕ್ಕೆ ಮಠದಾಗ ಬಿಡೋಣ ಅಂತ ಬಿಟ್ಟಿವ್ರಿ ನಾವು. ಹಿಂಗೆ ಮಾಡಿರಿ ಹಂಗೆ ರೀ, ಹಿಂಗೆ ಮುಚ್ಚಾಕಿ ಎಲ್ಲ ಕಳೆದವ್ರನ್ನಂದ್ರೆ ನಾವೇನು ಹೇಳ್ಬೇಕ್ರಿ? ಕಾಣಲಾರ್ದವ್ರು ನಾವೆಲ್ಲ ಅಡಿವಾಗ ಬದುಕು ಮಾಡ್ತಿರ್ತೀವಿ. ಯಾಕೆ ಹಿಂಗೆ ಮಾಡಿದ್ರಿ ನೀವು? ಇಷ್ಟೇ ರೀ, ಒಳ್ಳೇದು ಮಾಡ್ರಿ. ಮಠದಾಗ ಕೂಡ ಒಳ್ಳೆ ಹೆಸರು ತಂದ್ಕೊಳ್ರಿ. ಹಂಗೆ ಮಾಡಬಾರ್ರಿ, ಅಂಥವ್ರನ್ನ ಕೂಡ ಉಳಿಸ್ಕೋಬೇಡ್ರಿ. ಅಷ್ಟೆಲ್ಲ ಆದರೂ ಕೂಡ ಏನು ಶಿಕ್ಷಕ ಮತ್ತು ಆಡಳಿತ ವ್ಯವಸ್ಥೆ ಆ ಇಡೀ ಪ್ರಕರಣವನ್ನು ಮುಚ್ಚು ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಆ ವಿಷಯ ಹೊರಗಡೆ ಬಂದಿಲ್ಲ. ಈಗ ಆ ವಿಷಯ ಹೊರಗಡೆ ಬಂದಿರೋದ್ರಿಂದ ವಿದ್ಯಾರ್ಥಿಗೆ ಈ ರೀತಿಯ ಕಿರುಕುಳವನ್ನು ನೀಡಿದ್ದಾರೆ, ಕ್ರೌರ್ಯವನ್ನ ಮೆರೆದಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿದರು. ಈಗಾಗಲೇ ಆಡಳಿತ ವ್ಯವಸ್ಥೆ ಆಡಳಿತ ಮಂಡಳಿಯ ಸದಸ್ಯರು ಒಂದು ನಾಯಕನಹಟ್ಟಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು, ದೂರನ್ನು ಆಧರಿಸುವಂತ ಪೊಲೀಸರು ಈಗಾಗಲೇ ಅವನನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಇಷ್ಟೆಲ್ಲದರ ನಡುವೆ ಏನು ಅಲ್ಲಿ ಆಡಳಿತ ವ್ಯವಸ್ಥೆಯ ವಿರುದ್ಧ ತನಿಖೆಯನ್ನು ಮಾಡಿರುವಂಥ ಜಿಲ್ಲಾಡಳಿತ ಅವರಿಗೆ ಸರಿಯಾದ ಕ್ರಮಕ್ಕಾಗಿ ಒಂದು ಆದೇಶವನ್ನು ಮಾಡಲಿಕ್ಕೆ ಈಗಾಗಲೇ ಶೋಕಾಸ್ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಜಾರಿ ಮಾಡಿದ ಬಳಿಕ ಅವರು ಉತ್ತರವನ್ನು ಪಡೆದ ತಕ್ಷಣ ಅವರಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕಿದೆ ಅದನ್ನು ಕೂಡ ಮಾಡ್ತದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರಗಿಯಲ್ಲಿ ವಶಕ್ಕೆ ಪಡ್ಕೊಂಡಿದ್ವಿ. ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ. ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ. ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಲಿಲ್ಲ. ಪೋಷಕರು ಆಗಲಿ, ಶಾಲೆ ಕಾರ್ಯನಿರ್ವಾಹಕರು ಆಗಲಿ, ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರು ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ. ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಬೇರೆಯವರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದಂಥವ್ರು ಪೋಷಕರ ಜೊತೆ ಮಾತನಾಡಲೇಬಾರ್ದ ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮದ ಜೊತೆಗೆ ಅಲ್ಲಿ ಅಮಾನುಷವಾಗಿ ನಡೆದುಕೊಂಡಿದ್ದಂಥ ಆ ವೀರೇಶ್ ಅನ್ನುವಂಥ ಶಿಕ್ಷಕ ಏನಿದ್ದಾನೆ, ಇವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು, ಇವನನ್ನು ಅಮಾನತುಗೊಳಿಸಬೇಕು, ಕೆಲಸದಿಂದ ತೆಗೆದು ಹಾಕಬೇಕು ಅನ್ನೋಂಥ ಆಗ್ರಹ ಕೂಡ ಸಾರ್ವಜನಿಕರಲ್ಲಿದೆ. ಇನ್ನುಳಿದಂತೆ ಏನು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಗಳು, ಪೊಲೀಸ್ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿ ನಡೀತವೆ ಅಂಥವ್ರ ಮೇಲೆ ತೀವ್ರ ನಿಗಾ ವಹಿಸಬೇಕು, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.